ನಮಸ್ಕಾರ ಸ್ನೇಹಿತರೆ, ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರದೀಪ. ಸ್ನೇಹಿತರೆ, ಇನ್ಕ್ಲೂಡ್ ನಾನು ಸಹ ಸೇರ್ಕೊಂಡು ಏನು ತಿಳ್ಕೊಂಡಿದ್ದೆ ಅಂತಂದ್ರೆ, ಮದ್ಯ ಅಂದ್ರೆ ವಿಷ, ಕುಡಿದ್ರೆ ಜೀವನ ಹಾಳಾಗತ್ತೆ, ದೇಹ ಹಾಳಾಗತ್ತೆ, ಕುಟುಂಬ ಹಾಳಾಗತ್ತೆ ಅಂತ. ಆದ್ರೆ ಇನ್ನೊಂದು ಸತ್ಯ ಇದೆ. ಅದೇನು ಅಂತಂದ್ರೆ, ಮದ್ಯದಲ್ಲಿ ಸಂಜೀವಿನಿ ಇದೆಯಂತೆ, ಅಮೃತ ಇದೆಯಂತೆ. ಸೊ ಇದು ಜನಸಾಮಾನ್ಯರಿಂದ ಬಂದಿರುವಂತಹ ವಿಚಾರ. ಇವತ್ತು ನಾನು ಅದ್ರ ಬಗ್ಗೆ ನಿಮಗೆ ವಿವರಿಸ್ತೀನಿ. ಅಮೃತ ಇದೆಯಾ, ಸಂಜೀವಿನಿ ಇದೆಯಾ, ಅದು ಇದೆ ಅಂತಾನೆ ಇಲ್ಲಿ ತನಕನೂ ಜನಗಳು ವಾದ ಮಾಡ್ತಿರುವಂಥದ್ದು. ಆದರೆ ಈ ಸತ್ಯವನ್ನ ಯಾರು ಹೊರಗಡೆ ಹೇಳಲಿಲ್ಲ. ಹಾಗಾದ್ರೆ ಈ ಸಂಜೀವಿನಿ ಯಾವುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇದುವರೆಗೂ ನೀವು ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಅದು ಮಾತ್ರ ಅಲ್ಲ ಸ್ನೇಹಿತರೆ, ಕನ್ನಡದಲ್ಲಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದಾರೋ ಅವರಿಗೆಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜನರಲ್ಲಿ ಒಂದು ತಪ್ಪು ನಂಬಿಕೆಗಳಿದಾವೆ, ಅಥವಾ ನಮ್ಮಲ್ಲಿ ಒಂದು ತಪ್ಪು ನಂಬಿಕೆಗಳಿದಾವೆ, ಮದ್ಯ ಅಂದ್ರೆ ವಿಷ ಅಂತ. ಇದು ಎಲ್ರಿಗೂ ಇರುವಂತ ಸಾಮಾನ್ಯವಾಗಿರೋ ನಂಬಿಕೆ. ಆದ್ರೆ ನೋಡಿ, ಮದ್ಯ ಸ್ವತಃ ವಿಷ ಅಲ್ಲ. ಅದು ಒಂದು ರಾಸಾಯನಿಕ, ಆಲ್ಕೋಹಾಲ್, ಎಥನಾಲ್ ಅನ್ನುವಂತಹ ಒಂದು ಕೆಮಿಕಲ್ನ ಸಂಗ್ರಹ. ಅದು ನಮ್ಮ ದೇಹಕ್ಕೆ ಹೋಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ. ಒಬ್ಬ ವ್ಯಕ್ತಿ ಒಂದು ಸಣ್ಣ ಪೆಗ್ಗನ್ನು ತೆಗೆದುಕೊಂಡಾಗ ಅವನ ಮೆದುಳು, ಮನಸ್ಸು ಅಥವಾ ದೇಹದಲ್ಲಿ ಬದಲಾವಣೆ ಶುರು ಆಗುತ್ತೆ. ಅದು ಯಾವ ತರ? ಒತ್ತಡ ಇದ್ದವನಿಗೆ ಒತ್ತಡ ಕಮ್ಮಿ ಆಗಿರೋ ತರ ಫೀಲ್ ಆಗುತ್ತೆ, ನಗು ಬರೋ ತರ ಆಗುತ್ತೆ, ನಗು ಬರುವುದ ಫೀಲ್ ಆಗುತ್ತೆ. ಅದಕ್ಕೆ ಜನ ಹೇಳ್ತಾರೆ ಮದ್ಯ ಎಲ್ಲವನ್ನ ಮರೆಸುವಂತಹ ಒಂದು ಮದ್ದು ಅಂತ ಹೇಳಿ, ಮದ್ಯ ಮುದ್ದು ಅಂತ ಹೇಳಿ, ಮದ್ಯ ಕ್ಯೂಟ್ ಅಂತ. ಯಾಕಂದ್ರೆ ಎಲ್ಲವನ್ನು ಮರೆಸ್ಬಿಡುತ್ತೆ. ಈ ಸಂಜೀವಿನಿಯಂತೆ ಕಾಣುವಂತಹ ಇದರ ಶಕ್ತಿ, ಇದರ ಹಿಂದೆ ಏನಿದೆ ಅಂತ ನೋಡೋಣ. ವಿಜ್ಞಾನ ಏನು ಹೇಳುತ್ತೆ? ಮದ್ಯ ನಮ್ಮ ದೇಹಕ್ಕೆ ಹೋದಾಗ ನಮ್ಮ ಮೆದುಳಿನ ಡೊಪೈಮೆನ್ ಮತ್ತೆ ಸೆರೋಟೋನಿನ್ ಲೆವೆಲ್ ಮೇಲೆ ಕೆಲಸ ಮಾಡುತ್ತೆ. ಈ ಡೊಪೈಮೆನ್ ಹೆಚ್ಚಾದಾಗ ತಕ್ಷಣ ಸಂತೋಷ, ಉಲ್ಲಾಸ ಉಂಟಾಗುತ್ತೆ. ಸೆರೋಟೋನಿನ್ ಬದಲಾದಾಗ ಸ್ವಲ್ಪ ಶಾಂತಿ, ಚಿಂತೆ ಕಡಿಮೆ ಆದಂತೆ ಭಾಸವಾಗುತ್ತೆ. ಗಾಬಾ ಸಿಸ್ಟಮ್ ಮೇಲೆ ಕೆಲಸ ಮಾಡಿ ನಮ್ಮ ದೇಹ ರಿಲ್ಯಾಕ್ಸ್ ಆದಂತೆ ತೋರಿಸುತ್ತೆ. ಈ ಮದ್ಯ ಕುಡ್ದಾಗ ಹೀಗೆಲ್ಲ ಆಗುತ್ತಲ್ವಾ? ಅದಕ್ಕೆ ನಮ್ ಜನ ಏನ್ ಅನ್ಕೊಂಡಿದ್ದಾರೆ, ಮದ್ಯ ಅಮೃತ ಇದ್ದಂಗೆ, ಅದೇ ಸಂಜೀವಿನಿ ಅಂತ ಭಾವಿಸಿದ್ದಾರೆ. ಒಂದು ದಿನ ಒತ್ತಡ ಇದ್ರೆ, ಜೀವನದಲ್ಲಿ ನೋವಾದ್ರೆ, ಇವನ್ನೆಲ್ಲ ಮರ್ಸ್ಕೊಳ್ಳೋದಕ್ಕೆ ತಾತ್ಕಾಲಿಕವಾಗಿ ಡ್ರಿಂಕ್ಸ್ ಅನ್ನ ತೆಗೆದುಕೊಂಡ್ರೆ ಸಾಕು. ಆದ್ರೆ ಸ್ನೇಹಿತರೆ, ಇದು ಸಂಜೀವಿನಿ ಅಲ್ಲ, ಇದು ಸತ್ಯನೂ ಅಲ್ಲ, ಇದು ಕೇವಲ ಭ್ರಮೆ. ನೀವು ಸಹ ಒಮ್ಮೆ ಯೋಚನೆ ಮಾಡಿ ನೋಡಿ. 2 ಗಂಟೆ ಸಂತೋಷಕ್ಕೋಸ್ಕರ 20 ವರ್ಷ ಆರೋಗ್ಯವನ್ನ ಕಳೆದುಕೊಳ್ಳೋದು ಯೋಚನೆ ಮಾಡಿ ನೋಡಿ. ನಾವು ಇದು ಸಂಜೀವಿನಿ ಅಂತ ಹೇಳ್ತೀವಲ್ವಾ, ಅಮೃತ ಅಂತ ಹೇಳ್ತೀವಲ್ವಾ, ಇದು ನಿಧಾನವಾಗಿ ನಮ್ಮ ದೇಹವನ್ನ ತಿನ್ನುತ್ತೆ, ಲಿವರ್ ಅನ್ನ ಹಾಳು ಮಾಡುತ್ತೆ. ಸಿರೋಸಿಸ್, ಜೀರ್ಣಾಂಗದ ಸಮಸ್ಯೆ, ಕ್ಯಾನ್ಸರ್, ಮೆದುಳಿನ ಮೇಲೆ ಹೊಡೆತ ಬೀಳುತ್ತೆ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿನ ಕಳ್ಕೊಳ್ಳುತ್ತೆ, ಮೆಮೊರಿ ಹಾಳಾಗತ್ತೆ, ಹೃದಯದ ಮೇಲೆ ಒತ್ತಡ ಬೀಳುತ್ತೆ, ಹೈ BP, ಸಡನ್ ಸ್ಟ್ರೋಕ್ ಉಂಟಾಗುತ್ತೆ, ಸಂಬಂಧಗಳು ಮುರಿದೋಗುತ್ತೆ, ಕುಟುಂಬದ ಮೇಲೆ ವಿಶ್ವಾಸ ಕಳೆದೋಗುತ್ತೆ, ಸ್ನೇಹ ಕಳೆದೋಗುತ್ತೆ, ಸಮಾಜದ ಮೇಲೆ ಸ್ನೇಹ ಕಳೆದೋಗುತ್ತೆ. ಪ್ರತಿ ಪೆಗ್ ಕುಡಿದಾಗ ಅದು ಸಂಜೀವಿನಿ ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಪ್ರತಿ ಪೆಗ್ ಕುಡಿದಾಗ ಅದು ನಮ್ಮನ್ನ ನಿಧಾನವಾಗಿ ಸಾಯಿಸುತ್ತೆ, ಚೂರಿಯಂತೆ. ಹಾಗಾದ್ರೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಅದು ನಮ್ಮ ಡೊಪೈಮನ್ ಮತ್ತೆ ಸೆರೋಟೋನಿನ್ ಅನ್ನ ಕಂಟ್ರೋಲ್ ತಗೊಂಡಿರುತ್ತೆ. ಹಾಗಾದ್ರೆ ನಿಜವಾದ ಸಂಜೀವಿನಿ ಯಾವುದು? ಈಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ, ನಿಜವಾಗಿರೋ ಸಂಜೀವಿನಿ ಯಾವುದು? ನಮ್ಮ ಆರೋಗ್ಯಕರ ಜೀವನ ಶೈಲಿ, ಸ್ವಲ್ಪ ವ್ಯಾಯಾಮ, ಹಣ್ಣು ತರಕಾರಿಗಳ ಆಹಾರ, ಸ್ನೇಹ, ಒತ್ತಡ ಬಂದಾಗ ಒಬ್ಬ ಗೆಳೆಯನ ಜೊತೆಗೆ ಮಾತನಾಡುವಂಥದ್ದು, ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಮಯ ಕಳೆಯುವಂಥದ್ದು, ಸಂಗೀತವನ್ನ ಕೇಳುವಂಥದ್ದು, ಪುಸ್ತಕವನ್ನ ಓದುವಂಥದ್ದು, ಯೋಗ ಧ್ಯಾನ ಎಕ್ಸಸೈಸ್ ಅನ್ನ ಮಾಡಿಕೊಂಡಿರುವಂಥದ್ದು, ಇವೆಲ್ಲ ನಿಜವಾಗಿರೋ ಸಂಜೀವಿನಿ ಅಂತ ಹೇಳ್ಬೋದು. ಮದ್ಯ ಕೊಡೋ ಸಂತೋಷ ಕೇವಲ 2 ಗಂಟೆ. ಅಂದ್ರೆ ನಿಜವಾದ ಸಂಜೀವಿನಿ ಜೀವನದ ಕೊನೆವರೆಗೂ ಒಟ್ಟಿಗೆ ಇರುತ್ತೆ. ಸ್ನೇಹಿತರೆ, ಮದ್ಯದಲ್ಲಿ ಸಂಜೀವಿನಿ ಇದೆ ಅನ್ನೋದು ಕೇವಲ ಭ್ರಮೆ. ನಾವು ತಪ್ಪು ದಾರಿಯಲ್ಲಿ ಹೋಗ್ತೀವಿ ಆ ಭ್ರಮೆಯನ್ನು ನಂಬ್ಕೊಂಡ್ರೆ. ಆದ್ರೆ ಅದು ನಮ್ಮ ನಾಶಕ್ಕೆ ಕಾರಣವಾಗತ್ತೆ. ಅದಕ್ಕೆ ಬದಲು ನಾವೇನ್ ಮಾಡ್ಬೇಕು? ನಿಜವಾದ ಸಂಜೀವಿನಿ ಹುಡುಕ್ಬೇಕು. ಆರೋಗ್ಯ, ಸ್ನೇಹ, ಪ್ರೀತಿ, ಮನಶಾಂತಿಯಿಂದ ಇರೋದೇ ನಿಜವಾಗಿರೋ ಸಂಜೀವಿನಿ. ತುಂಬಾ ಜನ ಹೀಗೆ ಕುಡಿದು ಜೀವನವನ್ನ ಹಾಳು ಮಾಡಿರ್ತಾರೆ. ದೇಹದಲ್ಲಿ ಅನೇಕ ಕಾಯಿಲೆಗಳು ಬಂದಿರುತ್ತೆ, ಅನೇಕ ನಿಶಕ್ತಿಗಳು ಉಂಟಾಗಿರುತ್ತೆ. ಸೊ ಇಂತಹ ಮದ್ಯ ವ್ಯಸನವನ್ನ ಬಿಡಿಸ್ಬೇಕು ಅಂತ ಇದ್ರೆ ಈ ಸ್ಕ್ರೀನ್ ನಲ್ಲಿ ಕಾಣುವಂತ ನಂಬರ್ಗೆ ಕಾಲ್ ಮಾಡಿ. ಎಲ್ಲ ಸಂಡೇ ದಿನಗಳಲ್ಲಿ ಕೌನ್ಸಿಲಿಂಗ್ ಇರುತ್ತೆ, ಕೌನ್ಸಿಲಿಂಗಿಗೆ ಅಟೆಂಡ್ ಮಾಡಿ.
ನಿಮ್ಮ ಅಭಿಪ್ರಾಯಗಳನ್ನು ಈ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.